ಏನು ಹುಚ್ಚು ಸಮಾಜ ಇದು. ಒಂದು ಶಂಖದಿಂದ ಹನುಮಂತ ದೇವರಿಗೆ ಅಭಿಷೇಕ ಮಾಡಿದರು ಅಂಥೇಳಿ ವಿದ್ಯಾಶ್ರೀಶರನ್ನು ಏನು ಗಲಾಟೆ, ಎಲ್ಲ ಕಡೆ ವ್ಯಾಟ್ಸಾಪಲ್ಲಿ ಹಾಕಿದ್ದೆ, ಅದನ್ನು ಫಾರ್ವರ್ಡ್ ಮಾಡಿದ್ದೆ. ನಾಚಿಕೆ ಆಗುವುದಿಲ್ಲ ನಮಗೆ? ವ್ಯಾಸರಾಜ ಮಠದ ಮರ್ಯಾದೆ ಹೋಗ್ತದೆ ಅಂತ ಗೊತ್ತಿಲ್ಲ? ಏನರ್ಥ ಇದು? ಕೆಲವು ಕಡೆ ಶಂಖವನ್ನು ಲಕ್ಷ್ಮಿ ಅಂತ ತಗೊಳ್ಳೋದಿಲ್ಲ, ಅದು ಅಭಿಷೇಕಕ್ಕೆ ಇರತಕ್ಕಂಥ ಒಂದು ಸಾಧನೆ ಮಾತ್ರ ಅಂತ ಕೆಲವು ಕಡೆ ಸಂಪ್ರದಾಯ ಇದೆ, ಇವತ್ತಿಗೂ ಇದೆ. ಬೇಡ. ಏನೋ ಆ ಸಂದರ್ಭದಲ್ಲಿ ಅವರಿಗೆ ಏನಾಗಿತ್ತೋ ಒಂದು ಸಲ ಹೀಗೆ ಅಭಿಷೇಕ ಮಾಡಿದ್ರಪ್ಪ, ಅದನ್ನು ಫೋಟೋ ಹೊಡೆದು ನೀವು ಎಲ್ಲ ಕಡೆ ಹಾಕೋದಾ? ಪರ್ಸ್ನಲ್ಲಾಗಿ ಹೋಗಿ ಅವ್ರನ್ನ ಕೇಳಿಕೊಂಡು ನಮ್ಮ ಮಠದ ಸಂಪ್ರದಾಯ ಹೀಗಿದೆ, ಹೀಗೆ ಮಾಡಲಾಯಿತು ಸ್ವಾಮಿಗಳಿಂದ, ದಯವಿಟ್ಟು ಇದನ್ನು ಮುಂದೆ ಮಾಡಬೇಡ್ರಿ, ಮುಗಿದೋಯ್ತಲ್ಲ ಕತೆ. ತಿಳ್ಕೊಳ್ಳಿ, ಅವರಲ್ಲಿ ಎಂಥ ಜ್ಞಾನ ಇದೆ, ಎಂಥ ಗುಣ ಇದೆ ಆ ಮಹಾನುಭಾವರಲ್ಲಿ. ಸ್ವಂತ ನೋಡಿದ್ದೇನೆ ನಾನು. ಒಳ್ಳೆ ಗುಣ, ಅಂತಹ ಒಳ್ಳೆ ಗುಣದಿಂದ ಕೂಡಿದ ಇಡೀ ನಮ್ಮ ದೇಶದಲ್ಲಿ ಪ್ರಖ್ಯಾತವಾಗಿರತಕ್ಕಂತಹ ಅವರ ಪಾಂಡಿತ್ಯ ಇದೆ. ಅಂಥವರನ್ನು ನಿಂದನೆ ಮಾಡೋದು, ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡೋದು, ಇದು ಏನಿದು ಹುಚ್ಚುತನ? ಇದು ಯಾರಾದರೂ ಮಾಡ್ತಾರ ಹೀಗೆ? ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ತಾ ಇದ್ದೀವಿ ಅನ್ನತಕ್ಕಂಥ ಕಾಮನ್ ಸೆನ್ಸ್ ಇಲ್ವಾ ನಮಗೆ? ಅದೇ ಥರ ಸತ್ಯಾತ್ಮರನ್ನು ಬೈಯೋದು ಯಾವುದೋ ಸಣ್ಣ ಸಣ್ಣ ವಿಷಯ. ಹಾಗಾದ್ರೆ ಗುಣವೇ ಕಾಣಲಿಲ್ಲವ ನಿಮಗೆ ಅಂಥವರಿಂದ? ಪ್ರತಿಯೊಂದಕ್ಕೂ ಆಕ್ಷೇಪ ಮಾಡೋದೆ. ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಸಮಾಜವನ್ನು, ಇಂಥವರೊಂದು 5% ಇದ್ದಾರೆ, ಕೆಟ್ಟ ಹುಳಗಳಿವೆ ನಮ್ಮ ಸಮಾಜದಲ್ಲಿ, ಅವರನ್ನು ನಮ್ಮ ಸಮಾಜವೇ ಬಹಿಷ್ಕಾರ ಮಾಡಿಬಿಡ್ಬೇಕು. ತಿಳ್ಕೊಳ್ಳಿ, ಸಮಾಜವೇ ಬಹಿಷ್ಕಾರ ಮಾಡಬೇಕು. ಅವ್ರು ಏನು ಆ ವ್ಯಾಟ್ಸಾಪಲ್ಲಿ ಹಾಕ್ತಾರೆ ಅದಕ್ಕೆ ಯಾರು ರೆಸ್ಪಾನ್ಸೇ ಮಾಡಬೇಡ್ರಿ, ಅವರನ್ನು ಹೊರಗೆ ತಳ್ಳಿಬಿಡ್ರಿ, ಆ ಗ್ರೂಪ್ ಎಲ್ಲ ಕ್ಲೋಸ್ ಮಾಡಿಬಿಡ್ರಿ ನಾಳೆಯಿಂದ. ನಿಜವಾದ ಕಳಕಳಿ ಇದೆಯಾ ನಿಮಗೆ? ಸಮಾಜ ಉದ್ಧಾರ ಮಾಡಬೇಕು ಅಂತ ಕಳಕಳಿ ಇದೆಯಾ? ಮಠಗಳನ್ನು ಕ್ಲೀನ್ ಮಾಡಬೇಕು ಅಂತ ನಿಮಗೆ ಕಳಕಳಿ ಇದೆಯಾ? ಬನ್ನಿ, ನಾವೊಂದು ಗ್ರೂಪ್ ಮಾಡ್ಕೊಂಬೋಣ, ಎಲ್ಲ ಮಠದವರು ಸೇರೋಣ. ಯಾವ ಮಠದಲ್ಲಿ ಏನೇನು ನಡೀತಾ ಇದೆ, ಏನೇನು ಭ್ರಷ್ಟಾಚಾರ ಇದೆ, ಏನೇನು ತಪ್ಪು ನಡೀತಾ ಇದೆ, ಲಿಸ್ಟ್ ತೊಗೊಂಬರ್ರಿ. ನಾವು ಧೈರ್ಯವಾಗಿ ಮುಂದೆ ಹೋಗಿ ಪ್ರಾಮಾಣಿಕವಾಗಿ ಎಲ್ಲರ ಹತ್ರ ಹೋಗೋಣ, ಎಲ್ಲ ಕಡೆ ಕ್ಲೀನ್ ಮಾಡೋಣ, ಪ್ರಾಮಾಣಿಕರಾಗಿರ್ತಕ್ಕಂಥವರಾಗಿ ಬಾಳೋಣ. ಮಾಧ್ವರಂದರೆ ಸಾಮಾನ್ಯರಲ್ಲ ನಾವು, ಬ್ರಾಹ್ಮಣರಲ್ಲಿ ಅತ್ಯಂತ ಬುದ್ಧಿವಂತರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದವರು ನಾವು. ಶುದ್ಧವಾದ ಜೀವನ ನಡೆಸೋಣ ಬರ್ರಿ. ಏನಿಲ್ಲ, ಒಂದು ಶಿಖ ಇಲ್ಲ, ಸರಿಯಾಗಿ ಸಂಧ್ಯಾ ವಂದನೆ ಮಾಡೋದಿಲ್ಲ, ಏಕಾಸಿ ಮಾಡೋಕ್ಕಾಗೋದಿಲ್ಲ, ಕೇವಲ ಸ್ವಾಮಿಗಳನ್ನು, ಅಂಥ ಪಾಂಡಿತ್ಯದಿಂದ ಕೂಡಿರ್ತಕ್ಕಂತಹ ಸದ್ಗುಣಗಳ ಖಣಿಗಳಾಗಿರ್ತಕ್ಕಂಥ ಸ್ವಾಮಿಗಳನ್ನು ನಿಂದನೆ ಮಾಡ್ತೀರಾ? ಎಂಥ ಮಹಾನುಭಾವರವರೆಲ್ಲ, ಎಂಥ ಸುವಿದ್ಯೇಂದ್ರ ತೀರ್ಥರು, ಅವ್ರಿಗೆ ಎಷ್ಟು ಅವಮಾನ ಮಾಡ್ತೀರಿ ನೀವು? ಏನು ಸಮಾಜ ನಮ್ಮದು? ನಾನು ಕೇವಲ ಉತ್ತರಾದಿ ಮಠದ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ದುರಭಿಮಾನ ಇಲ್ಲ, ನಮ್ಮ ಮಠ ನಮ್ಮ ಸ್ವಾಮಿಗಳೇ ಶ್ರೇಷ್ಠ ಹಂಗೆ ನನಗೆ ದುರಭಿಮಾನ ಇಲ್ಲ. ತಾರತಮ್ಯ ಎಲ್ಲ ಕಡೆ ಇದೆ. ತಾರತಮ್ಯ ಹೇಗೆ ನಿರ್ಣಯ ಮಾಡಬೇಕು ಶಾಸ್ತ್ರ ಹೇಳುತ್ತೆ, ನೀವು ನಿರ್ಣಯ ಮಾಡ್ಕೊಳ್ಳೋದಲ್ಲ ಅದು. ತಾರತಮ್ಯ ಇಲ್ಲದೆ ನಮ್ಮ ಮತವೇ ಇಲ್ಲ, ಎಲ್ಲರೂ ಒಂದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಸ್ವಾಮಿಗಳು ಒಪ್ಪೋದಿಲ್ಲ, ಯಾವ ಆಚಾರ್ಯರು ಒಪ್ಪೋದಿಲ್ಲ. ಅದನ್ನು ದಯವಿಟ್ಟು ಆ ಕೆಲಸಕ್ಕೆ ಹೋಗಬೇಡ್ರಿ. ಏನೋ ಹೇಳ್ತಾ ಇದ್ದೇನೆ ಪರ್ಸನಲ್ ಆಗಿ ಅಂತ ತಿಳ್ಕೊಬೇಡ್ರಿ. ವಿಷ್ಣು ತೀರ್ಥ ಶ್ರೀಪಾದಂಗಳವರು ಮಹನ್ನಿಂದ ವರ್ಜನ ಅನ್ನುವ ಒಂದು ಪ್ರಕರಣವನ್ನೇ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತವರ ಆರಾಧನೆ ಮಾಡ್ತೇವೆ. ಎಲ್ಲವನ್ನು ದ್ವೇಷ ಅಸೂಯೆಗಳಿಂದ ನಾವು ಮಾಡ್ತಾ ಇದ್ದೇವೆ. ಪಾಂಡವರು ರಾಜಸೂಯ ಮಾಡಿದ್ರು ಅಂತ ಸಂಕಟದಿಂದ ಪುಂಡರೀಕ ಯಾಗವನ್ನ ದುರ್ಯೋಧನ ಮಾಡಿದಂತೆ ನಾವು ಮಾಡುವುದಲ್ಲ. ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ ನಾವು ಗ್ರಂಥಗಳಿಗೆ ಕೈ ಹಾಕಬೇಕು. ನಮ್ಮ ಕೈಲಿ ಆಗೋದಿಲ್ವೋ, ಬಾಯಿ ಮುಚ್ಕೊಂಡು ಕೂತಿರಲ್ಲ, ಅಷ್ಟಾದರೂ ಮಾಡು. ಮಹಾತ್ಮರನ್ನು ನೋಡಿ ಸಹಿಸ್ಲಕ್ಕಾಗೋದಿಲ್ಲಲ್ಲ ನಿನಗೆ, ನಿಂದೆನಾದರೂ ಮಾಡಬೇಡಪ್ಪ, ನಿಂದೆ ಮಾಡೋದಾದರೂ ಬಿಡು, ಅಷ್ಟಕ್ಕಾದರೂ ಉದ್ಧಾರ ಆಗ್ತೀಯ ನೀನು ಅಂತ ವಿಷ್ಣು ತೀರ್ಥರು ನಮಗೆ ಕರೆ ಕೊಡ್ತಾ ಇದ್ದಾರೆ. ಕೊನೆ ದಿವಸ ಹೇಳ್ತೀನಿ ಅವರ ಬಗ್ಗೆ, ನಾನು ಚರಿತ್ರೆ ಹೇಳ್ತೀನಿ ಅಂತ ಹೇಳಿದ್ದೇನೆ. ಏಕಾದಶಿ ದಿವಸ ಅವರು ಓದಿದ್ದು ರಾಯರ ಮಠದವ್ರ ಹತ್ರ,
ಆಶ್ರಮ ತೆಗೆದುಕೊಂಡಿದ್ದು ಉತ್ತರಾದಿ ಮಠದವರ ಹತ್ರ. ಆದರ್ಶ ಪ್ರಿಯರಾಗಿ ನಾವು ಜೀವನದಲ್ಲಿ ಇರಬೇಕು. ನಮ್ಮಲ್ಲಿ ಪ್ರಾಮಾಣಿಕತೆಯೇ ಇಲ್ಲ, ಆದರ್ಶಗಳೇ ಇಲ್ಲ, ಗುಣಗಳೇ ನಾವು ಬೆಳೆಸಿಕೊಳ್ತಕ್ಕಂಥವರಾಗುವುದಿಲ್ಲ. ಯಾವುದೇ ಇರಲಿ ಅದು ಸಬ್ಜೆಕ್ಟು, ಅದು ಮೂಲರಾಮನೋ ಮೂಲ ಮಠನೋ ದ್ವೈತನೋ ಅದ್ವೈತನೋ ಯಾವುದೇ ವಿಷಯ ಇರಲಿ ಅದು, ಅಥವಾ ರುಜುತ್ವವೋ, ಅದಕ್ಕೆ ಜಗಳ ಯಾಕೆ ಆಡಬೇಕ್ರಿ? ಅದಕ್ಕೆ ದ್ವೇಷ ಯಾಕೆ ಮಾಡಬೇಕು? ಜಗತ್ತಿರುವುದೇ ವಿಭಿನ್ನ ರೀತಿಯಲ್ಲಿದೆ. ಈ ಜಗತ್ತು ಎಲ್ಲರೂ ಒಂದೇ ಥರ ಇಲ್ಲ. ಈ ಜಗತ್ತಲ್ಲಿ ದೇವರ ಹಾಗೆ ಸೃಷ್ಟಿ ಮಾಡೇ ಇಲ್ಲ, ಮಾಡುವುದೇ ಇಲ್ಲ. ಅವರವರ ಅಭಿಪ್ರಾಯಗಳು ಅವರವರಿಗೆ ಇರ್ತದೆ, ಅವರವರ ಸಂಪ್ರದಾಯಗಳು, ಅವರವರಿಗೆ ಬೇಕಾಗಿರತಕ್ಕಂಥ ಪ್ರಮಾಣಗಳು. ಹಾಗಾದ್ರೆ ಏನು ನಡೆದ್ರು ಸುಮ್ಮನೆ ಕೂಡಬೇಕಾ? ಅದನ್ನು ಹೇಳ್ತಾ ಇಲ್ಲ. ಏನು ನಡೆದ್ರು ಕಣ್ಣು ಮುಚ್ಚಿಕೊಂಡು ಕೂಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಬನ್ನಿ ಒಟ್ಟಾಗೋಣ, ಮರ್ಯಾದೆಯಿಂದ ಜಗತ್ತಲ್ಲಿ ಟಾಮ್ ಮಾಡಬೇಡ್ರಿ. ಎಲ್ಲವನ್ನ ಕೂಡ ಮರ್ಯಾದೆಯಿಂದ ಪರ್ಸ್ನಲ್ಲಾಗಿ ಹೋಗಿ ಮೀಟಾಗಿ ಎಲ್ಲವನ್ನ ನಾವು ಪರಿಹಾರಕ್ಕೆ ವಿಚಾರ ಮಾಡೋಣ, ಅಥವಾ ಕೂಲಂಕಷವಾಗಿ ಓಪನ್ ಆಗಿ ಡಿಸ್ಕಸ್ ಮಾಡ್ರಿ. ನಿಮಗೆ ಬೇಕಾಗಿದ್ದರೆ ಸಬ್ಜೆಕ್ಟು, ಬೇಡನೋ ತಣ್ಣಗಿರಲ್ಲ. ಡಿಸ್ಕಸ್ ಮಾಡದೆ ಕೇವಲ ದುರಭಿಮಾನದಿಂದ ನಿಮ್ಮದನ್ನು ನಾನು ಒಪ್ಪಲೇಬೇಕು ಅಂತ ಎಲ್ಲಿದೆ ಜಗತ್ತೊಳಗಡೆ? ನಿಮ್ಮ ಸಂಪ್ರದಾಯ ನಿಮಗೆ, ನಮ್ಮ ಸಂಪ್ರದಾಯ ನಮಗೆ, ಆವಾಗ ಜಗಳ ಇಲ್ಲ. ನೋಡ್ರಿ, ಯಾವುದೇ ವಿಷಯವನ್ನ ಕೂಲಂಕಷವಾಗಿ ಪ್ರಾಮಾಣಿಕವಾಗಿ ಪ್ರೀ ಆಕ್ಯುಪೈಡ್ ಮೈಂಡ್ ಇಲ್ಲದೆ, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ ದುರಾಗ್ರಹ ಗ್ರಹೀತತ್ವಾತ್. ಶ್ರೀಮದಾಚಾರ್ಯ ಹೇಳಿದ್ದೆ ಅದನ್ನ. ತಳಸ್ಪರ್ಶಿಯಾಗಿ ಯಾವುದೇ ವಿಷಯವನ್ನ ಚರ್ಚೆ ಮಾಡೋಣ. ಚರ್ಚೆ ಮಾಡಿದಾಗಲೂ ನಿಮಗೆ ಹಿಡಿಸಲಿಲ್ಲ, ನಿಮ್ಮದೇ ನಿಮಗೆ ಅಂತೀರಿ ಅಂದರೆ ಅವಶ್ಯವಾಗಿ ನಿಮ್ದು ನೀವು ತಗೊಳ್ಬೋದು. ಯಾವುದೂ ಇಲ್ಲಿ ಫೋರ್ಸ್ ಇಲ್ಲ. ಒತ್ತಾಯವಾಗಿ ಯಾವುದನ್ನು ಇನ್ನೊಬ್ಬರ ಮೇಲೆ ಹೇರಬೇಡ್ರಿ, ನಿಮ್ದು ನೀವು ನೋಡ್ಕೊಳ್ರಿ. ಆದರೆ ಮೊದಲು ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ರಿ, ಯಾವ ವಿಷಯನಾಗಲಿ ಅದು. ಇವತ್ತಿಗೂ ಅನೇಕ ವಿಚಾರ ಇದೆ. ನಿತ್ಯ ಸಂಸಾರಿಗಳಿಗೆ ಲಿಂಗ ದೇಹ ಭಂಗ ಇದೆಯೋ ಇಲ್ಲವೋ, ಇವತ್ತು ಚರ್ಚೆನೆ. ಅನೇಕ ಮಹನೀಯರು, ಅನೇಕವಾಗಿರತಕ್ಕಂಥ ಟಿಪ್ಪಣಿಕಾರರು, ಕೆಲವರು ಇದೆ ಅಂತ ಹೇಳಿದ್ದಾರೆ, ಕೆಲವರು ಇಲ್ಲ ಅಂತ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಎಲ್ಲ ಪಂಡಿತರು ಸೇರಿ ಆಗಾಗ ಗೋಷ್ಠಿಗಳನ್ನು ಮಾಡಿ ಚರ್ಚೆ ಮಾಡ್ತೀವೋ ಇಲ್ಲ, ಅಷ್ಟೇಪ್ಪ. ದ್ವೇಷ ಮಾಡಬೇಕಾ? ಅದಕ್ಕೆ ಕಂಡ್ರಾಗದೇ ಇರತಕ್ಕಂಥವ್ರಂತ ಮಾಡ್ಕೋಬೇಕಾ? ಕೂತರು ನಿಂತರೆ ದ್ವೇಷ ಮಾಡಬೇಕಾ? ಯುವಕರಲ್ಲಿ ಮಠಗಳಿಂದ ಆ ದ್ವೇಷದ ಬೀಜವನ್ನು ಬಿತ್ತಿ, ಇದೇನಿದು? ಉತ್ತಮ ಸ್ಥಾನದಲ್ಲಿರುವವರು, ಗುರುಸ್ಥಾನದಲ್ಲಿರುವವರು ಜವಾಬ್ದಾರಿ ಇದೆ ಅಲ್ವಾ? ಮೊನ್ನೆ ಒಂದು ಪುಸ್ತಕ ಬಂದಿದೆ, ಹೊಲಸು ಪುಸ್ತಕ. ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆಲ್ಲ. ಮನೆಗೆ ಹಂಚುತ್ತಾ ಇದ್ದಾರೆ. ನಮ್ಮ ಸೀತಾದೇವಿಯ ಪ್ರತಿಮೆ, ಚತುರ್ಮುಖ ಬ್ರಹ್ಮದೇವರಿಂದ ಕರಾರ್ಚಿತವಾದ ಪ್ರತಿಮೆ, ಎಂತಿಂಥ ಮಹನೀಯರು ಪೂಜೆ ಮಾಡಿಕೊಂಡಿರು ಬಂದಿರತಕ್ಕಂಥ ಪ್ರತಿಮೆಯನ್ನ ಒಂದು ಯಕ್ಷಿಣಿ ಪ್ರತಿಮೆ, ಒಂದು ಲೈಂಗಿಕ ಪ್ರತಿಮೆ ಅಂತ ಬರೀತಾರಂದ್ರೆ ಇವರಿಗೆ ನಾಚಿಕೆ ಇದೆಯಾ? ಒಂದು ಪುಸ್ತಕ ಬರೆಯುವುದಕ್ಕೆ ಒಂದು ಶೈಲಿ ಇರುತ್ತೆ, ಒಂದು ರೀತಿ ನೀತಿ ಇರುತ್ತೆ ಜಗತ್ತೊಳಗಡೆ. ಅದು ಸೀತೆ ಅಲ್ವಲ್ಲ ನಿಮಗೆ, ಬಿಟ್ಬಿಡಿ, ಯಾರು ಬೇಡ ಅಂತಾರೆ ನಿಮಗೆ? ಅಲ್ಲ ಅಂದರೆ ಅಲ್ಲ ಅಂತ ಹೇಳ್ಬೋದಲ್ಲ. ಅಷ್ಟು ಹೊಲಸಾಗಿ ಚಿತ್ರಣ ಯಾರಾದರೂ ಮಾಡ್ತಾರ ಜಗತ್ತೊಳಗಡೆ? ಇದನ್ನು ಮಾಡಿದಾಗ ಗುರುಸ್ಥಾನದಲ್ಲಿ ಅಂತ ಯಾರಿರ್ತಾರೋ ಅವರು ಬೈಬೇಕಲ್ಲ, ಇಂಥವೆಲ್ಲ ಮಾಡಬಾರ್ದು. ಮತ್ತು ಗುರುಗಳಂದ್ರೇನು? ಜವಾಬ್ದಾರಿ ಇಲ್ವಾ ಗುರುಗಳಿಗೆ? ಯಾರೇ ಆಗಲಿ ಅವರು ಜಗತ್ತೊಳಗಡೆ ಶಿಷ್ಯರನ್ನ ತಿದ್ದಬೇಕಲ್ಲ, ಇಷ್ಟಿಷ್ಟು ಹೊಲಸಾಗಿ ಬರಿಬಾರ್ದು ಪುಸ್ತಕಗಳನ್ನು. ಅದೂ ಹೋಗ್ಬಿಡ್ತಾ ನಮ್ಮಲ್ಲಿ. ಮನೆಗೆ ಹಂಚುತ್ತಾರೆ ಈ ಪುಸ್ತಕನ್ನ. ಅಂಥವರಿಗೆ ಅಲಂಕಾರ. ಎಷ್ಟು ನಾಚಿಗೆಟ್ಟಾಗಿರ್ತಕ್ಕಂಥವರಾಗಿ ಬಿಟ್ವಲ್ಲ ನಮ್ಮ ಮಾಧ್ವರು. ಇದೇನಾ ಸಾಧನೆ? ಇದೇನಾ ರಾಘವೇಂದ್ರ ಸ್ವಾಮಿಗಳು ನಮಗೆ ತೋರಿದ ದಾರಿ? ಇದೇನಾ ನಮಗೆ ರಘುತ್ತಮರು ತೋರಿತಕ್ಕಂಥ ದಾರಿ?
ಇದೇನೋ ನಮಗೆ ಟೀಕಾಕೃತ್ವಾದರೂ ತೋರಿಕೊಟ್ಟಿರ್ತಕ್ಕಂಥ ದಾರಿ. ಏನಿದು ಸಮಾಜ? ಯಾವುದೇ ವ್ಯಾಟ್ಸಪ್ ತೆಗೆದು ನೋಡ್ರಿ, ಕೆಟ್ಟು ಹೊಲಸದಾಗಿ ಬೈಯೋದೇ ಕೆಲಸ. ಬೇರೆ ಗತಿನೇ ಇಲ್ಲ ಇವರಿಗೆ, ಬೇರೆ ಕೆಲಸನೇ ಇಲ್ವ ಇವರಿಗೆ? ಸೀರಿಯಸ್ ಆಗಿ ತಗೊಳ್ಳಿ. ಹೇಳಿದ್ದಾರೆ 95% ಜನ ಸಜ್ಜನರೇ ಇದ್ದಾರೆ ಮಾಧ್ವರಲ್ಲಿ. ಒಂದು 5% ಏನು ಹುಳಗಳಿವೆ, ಕೆಟ್ಟ ಹುಳಗಳು, ವಿಷ ಬೀಜಗಳು, ಅವುಗಳನ್ನು ಹುರಿದು ಹಾಕಿಬಿಡ್ರಿ, ಅವ್ರನ್ನ ಹೊರಗಿಡ್ರಿ, ಯಾವುದೇ ಮಠ ಆಗಲಿ ಅದು. ಅಂತಹ ದುಷ್ಟರನ್ನು ಹೊರಗಿಟ್ರೇ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಮಹಾತ್ಮರ ನಿಂದನೆಯನ್ನು ಮನಸ್ಸಿನಲ್ಲೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಎಂಥ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು, ಅಂತಹ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರನ್ನು ಎಷ್ಟು ವರ್ಷಗಳ ಕಾಲ, ದೀರ್ಘಕಾಲದವರೆಗೆ ಪೂಜೆ ಮಾಡಿರ್ತಕ್ಕಂಥ ಮಹನೀಯರು. ಇದನ್ನು ಎಲ್ಲರೂ ಒಪ್ಪತಕ್ಕಂಥದ್ದು. ಒಕ್ಕಟ್ಟಾಗತ್ತಾ? ಅದು ಯೋಗ್ಯತೆ ಇಲ್ಲದೆ ಇದ್ರಾಗತ್ತಾ? ಅಂತಹ ವಿದ್ಯಾನಿಧಿ ತೀರ್ಥರನ್ನು ಕಳ್ಳ ಸನ್ಯಾಸಿ, ಸುಳ್ಳ ಸನ್ಯಾಸಿ, ಭ್ರಷ್ಟ ಸನ್ಯಾಸಿ, ಏನು ಮಾತುಗಳಾಡ್ಲಿಕ್ಕೆ ಅದಕ್ಕೆ ನಾಲಿಗೆಗೆ ಎಲುಬಿಲ್ಲ ಅಂತಾರಲ್ಲ, ಹಾಗಿದೆ ಇವ್ರದ್ದು ಮೂರ್ಖರಿಗೆ. ಎಲ್ಲರನ್ನೂ ಬೈಯೋದೆ. ಸೋತ್ತಮರಲ್ವ ನಿಮಗವರು? ಆ ಕೆಟ್ಟು ಹೊಲಸು ಪುಸ್ತಕದಲ್ಲಿ ಎಲ್ಲರನ್ನೂ ನಿಂದನೆ ಮಾಡಿಬಿಟ್ಟಿದ್ದಾರೆ. ಸತ್ಯಧ್ಯಾನರು ನಿಂದನೆ ಮಾಡೋದು, ಸತ್ಯಾಭಿಜ್ಞ ತೀರ್ಥರನ್ನು ನಿಂದನೆ ಮಾಡೋದು. ಏನಿದು ಹುಚ್ಚುತನ? ಕುಲವೇ ನಾಶವಾಗಿ ಹೋಗ್ತದೆ. ಭಾಗವತ ಎಚ್ಚರಿ ಕೊಡ್ತಾ ಇದೆ ನಮಗೆ. ಎಂದೆಂದೂ ಕೂಡ ನಿಮಗಿಂತ ಸ್ವೋತ್ತಮರು ಹೌದೋ ಅಲ್ಲ ಇಷ್ಟು ಹೇಳ್ರಿ. ಸ್ವೋತ್ತಮರಂದ್ರೇನೋ ನನಗಿಂತ ಉತ್ತಮರು, ಗುಣದಲ್ಲಿ, ಆಚರಣೆಯಲ್ಲಿ, ಎಲ್ಲದರಲ್ಲೂ ನಮಗಿಂತ ಉತ್ತಮರೇ ಅವರು. ಪ್ರಚಂಡ ಜ್ಞಾನಿಗಳು, ಬೇಕಾದಷ್ಟು ಗ್ರಂಥಗಳ ರಚನೆ ಮಾಡಿಕೊಟ್ಟಿರತಕ್ಕಂಥವರು. ಅಂಥ ಸತ್ಯಧ್ಯಾನ ತೀರ್ಥರನ್ನು, ಸುಧಾ ಮಂಡನಕಾರರಾಗಿರ್ತಕ್ಕಂಥ ಸತ್ಯಪ್ರಮೋದ ತೀರ್ಥರನ್ನು, ಅದ್ಯಾಪಿ ಇರತಕ್ಕಂಥ ನಮ್ಮ ಸತ್ಯಾತ್ಮ ತೀರ್ಥರನ್ನು ಬೈದು ಯಾವ ನರಕಕ್ಕೆ ಹೋಗ್ತೀರಪ್ಪ? ಯಾಕೆ ಬೇಕಿದು? ಅಥವಾ ನಾವೇ ಆಗಲಿ ಇನ್ನೊಬ್ಬರನ್ನ ನಿಂದನೆ ಮಾಡ್ತೀವಿ ಅಂದರೆ ಯಾಕೆ ಬೇಕು ನಮಗದು? ಸತ್ಯಾತ್ಮರ ಕೂಡಿಸಿ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾವು ಮಾಡೋ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ ಅವ್ರ ಹತ್ರದಿಂದ ಅಂತ. ಉತ್ತರ ಯಾಕೆ ಕೊಟ್ಟಿಲ್ಲ ಗೊತ್ತಾ? ನಾವು ಉತ್ತರ ಎಲ್ಲದಕ್ಕೂ ಇದೆ. ಅದಕ್ಕೆ ನಾನು ಹೇಳಿದ್ದು ಬನ್ನಿ ಅಂತ. ನೀವು ವ್ಯಾಟ್ಸಾಪಲ್ಲೇ ಚಾಷ್ಟಿಗಳನ್ನು ಮಾಡಬೇಡ್ರಿ. ಧೈರ್ಯ ಇದ್ದರೆ ಬರ್ರಿ ನಮ್ಮ ಹತ್ರ. ಅದೇನು ನಿಮ್ಮ ಆಕ್ಷೇಪಗಳಿವೆ ನಮ್ಮನ್ನು ಕೇಳ್ರಿ. ನಾವು ಕೂಡಿಸಿ ನಿಧಾನವಾಗಿ ಎಲ್ಲವೂ ಪರಮ ಪ್ರಮಾಣವಾಗಿರತಕ್ಕಂತಹ ವಿಚಾರಗಳೇ ಇವೆ ಎಂಬುದನ್ನು ನಾವು ಪ್ರೂವ್ ಮಾಡಿಕೊಡ್ತೇವೆ ನಿಮಗೆ. ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಸಜ್ಜನರ ಈ ಒಂದು ನಮ್ಮ ಸಮಾಜವನ್ನು, ಮಾಧ್ವ ಸಮಾಜವನ್ನು, ಬ್ರಾಹ್ಮಣ ಸಮಾಜವನ್ನು, ಈ ಪರಸ್ಪರ ನಿಂದನೆಗಳನ್ನು ಮಾಡುವುದನ್ನು ಬಿಟ್ಟು ಬಿಡ್ರಿ. ಇದರಿಂದ ಯಾವ ಉದ್ಧಾರ ಆಗುವುದಿಲ್ಲ ನಿಮ್ಮದು. ಅಷ್ಟೇ ಸಮಯವನ್ನು ಶಾಸ್ತ್ರಕ್ಕೆ ಹಾಕಿದರೆ ನಾವು ಉದ್ಧಾರ ಆಗ್ತೇವೆ. ವಿಷ್ಣು ತೀರ್ಥರ ಆರಾಧನೆಯ ಒಂದು ದೊಡ್ಡದಾದ ಸಂದೇಶ, ಸಜ್ಜನರ, ಸೋತ್ತಮರ ನಿಂದನೆಯನ್ನು ಮಾಡುವುದನ್ನು ಬಿಡಬೇಕು.